ಹಲೋ ಗೆಳೆಯರೇ, ನಮ್ಮ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸದ್ಯದಲ್ಲೇ ಬರುವಂತಹ ಸರ್ಕಾರಿ ಉದ್ಯೋಗದ ನೇಮಕಾತಿಯ ಬಗ್ಗೆ ತಿಳಿಯೋಣ. ಈ ನೇಮಕಾತಿಯಲ್ಲಿ ಯಾವ ವಿದ್ಯಾರ್ಹತೆ ಇರಬೇಕಾಗತ್ತೆ, ಅಭ್ಯರ್ಥಿಗಳ ವಯಸ್ಸು, ಸಂಬಳ, ಯಾವ ರೀತಿಯಾದಂತಹ ಪರೀಕ್ಷಾ ವಿಧಾನಗಳು ಇರುತ್ತದೆ ಎಂದು ಎಲ್ಲ ಈ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಈ ನೇಮಕಾತಿ ಪ್ರಕ್ರಿಯೆ ಅಥವಾ ನೋಟಿಫಿಕೇಷನ್ ಅನ್ನುವುದು ಯಾವ ಇಲಾಖೆಯಿಂದ ಬಂದಿದೆ ಎಂದರೆ, ಇಲ್ಲಿ ಅಗ್ನಿಶಾಮಕ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಅಥವಾ ತುರ್ತು ಸೇವೆಗಳ ರಾಜ್ಯ ವಿಪತ್ತು ಸ್ಪಂದನಾ ಇಲಾಖೆ ಅವರ ಕಡೆಯಿಂದ ಈ ನೋಟಿಫಿಕೇಷನ್ ಬಂದಿರತಕ್ಕಂಥದ್ದು. ದಿನಾಂಕ 22/1/2026 ಬಂದಂತಹ ಒಂದು ನೇಮಕಾತಿ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನೋಡ್ಬೋದಾಗಿರುತ್ತೆ, ಯಾವ ಇಲಾಖೆಯಿಂದ? ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಅವರಿಂದ ನೇರ ನೇಮಕಾತಿಗೆ ಸಂಬಂಧಪಟ್ಟಂತಹ ಯಾವ ಹುದ್ದೆಗಳು? ಫೈರ್ ಆಪರೇಟರ್ ಎಂಬ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಎಷ್ಟು ಹುದ್ದೆಗಳು ಇದೆ ನಮಗೆ ಇಲ್ಲಿ ನೋಡ್ಬೋದಾಗಿರುತ್ತೆ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ 7,313 ಮಂಜೂರಾತಿ ಆಗಿರುವಂತಹ ಹುದ್ದೆಗಳಾಗಿರುತ್ತೆ. ಆದರೆ ನೇರ ನೇಮಕಾತಿಗೆ ಎಷ್ಟು ಬೇಕಾಗತ್ತೆ? 5,023 ನೇಮಕಾತಿಗಳು ಇಲ್ಲಿ ನೋಡ್ಬೋದಾಗಿರುತ್ತೆ. 5,523 ಹುದ್ದೆಗಳು ನೇರ ನೇಮಕಾತಿಗೆ ಸಂಬಂಧಪಟ್ಟಿರುತ್ತೆ. ಯಾವ ಹುದ್ದೆಗಳು ನೋಡಿ, ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಠಾಣಾ ಅಧಿಕಾರಿ, ಚಾಲಕ ತಂತ್ರಜ್ಞ, ಅಗ್ನಿಶಾಮಕ ಚಾಲಕ, ಅಗ್ನಿಶಾಮಕ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತದೆ. ಸೊ ಈ ಹುದ್ದೆಗಳ ಮಂಜೂರಾತಿ, ಭರ್ತಿ ಹಾಗೂ ಖಾಲಿ ಸ್ಥಾನಗಳ ವಿವರ ಶೇಕಡವಾರು ಈ ಕೆಳಗಿನಂತಿದೆ. ಸೊ ಅದರ ಮುಂದೆ ನಮಗೆ ಯಾವ ರೀತಿಯಾಗಿ ಭರ್ತಿ ಮಾಡಬೇಕಾಗತ್ತೆ, ಮಂಜೂರಾತಿ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮುಖ್ಯವಾಗಿ ಇಲ್ಲಿ ಎಷ್ಟು ಹುದ್ದೆಗಳು? 4 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ ಆಗಿರುತ್ತೆ. ಯಾವ ಇಲಾಖೆಯಿಂದ? ಫೈರ್ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದ. ಸೊ ಇಲ್ಲಿ ಮುಖ್ಯವಾಗಿ ನೋಡ್ಬೋದಾಗಿರುತ್ತೆ, ಇದು ಯಾವ ಹುದ್ದೆಗಳಿಗೆ ಎಷ್ಟು ಪೇ ಸ್ಕೇಲ್ ಇರುತ್ತೆ ಆ್ಯಂಡ್ ಯಾವ ಕೋರ್ಸನ್ನು ಓದಿರಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದಾಗಿರುತ್ತೆ. ಮೊದಲನೇದು, ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಹುದ್ದೆಗಳಿಗೆ ಏನೇನಾಗಿರಬೇಕಾಗಿರುತ್ತೆ ಅಂದರೆ SSLCಯಲ್ಲಿ ಉತ್ತೀರ್ಣ ಆಗಿರಬೇಕಾಗತ್ತೆ. ಅಗ್ನಿಶಾಮಕ ಹುದ್ದೆಗೆ ನಾವು ಅಪ್ಲೈ ಮಾಡಬೇಕು ಅಂದರೆ ಏನು ಓದಿರ್ಬೇಕು ನಾವು? SSLCಯಲ್ಲಿ ಉತ್ತೀರ್ಣ ಆಗಿರಬೇಕಾಗಿರುತ್ತೆ. ಆ ಉತ್ತೀರ್ಣ ಆಗಿರೋರು ಎಲ್ಲ ಸಹ ನಾವು ಅಗ್ನಿಶಾಮಕ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮೀನ್ಸ್ ಫೈರ್ ಆಪರೇಟರ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಅವರಿಗೆ ಪೇ ಸ್ಕೇಲ್, ವೇತನ ಎಷ್ಟಿರುತ್ತೆ ಅಂದರೆ 37,500 ರೂಪಾಯಿ ಏನಾಗಿರುತ್ತೆ? ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಸೊ ಅವರು ರಿಟೈರ್ಡ್ ಆಗೋಷ್ಟರಲ್ಲಿ ಅವರ ವೇತನ ಶ್ರೇಣಿ ಎಷ್ಟಾಗುತ್ತೆ? 76,100 ರೂಪಾಯಿ ಅವ್ರಿಗೆ ವೇತನ ಶ್ರೇಣಿ ಆಗುತ್ತೆ. ಯಾರಿಗೆ? ಅಗ್ನಿಶಾಮಕ ಅವ್ರಿಗೆ ಏನಾಗಿರಬೇಕಾಗತ್ತೆ? SSLC ಓದಿರಬೇಕಾಗಿರುತ್ತೆ. ಫೈನ್. ನೆಕ್ಸ್ಟ್ ನೋಡಿ, ಅಗ್ನಿಶಾಮಕ ಚಾಲಕಗೆ ಏನಾಗಿರಬೇಕು? ಅಗ್ನಿಶಾಮಕ ಚಾಲಕಗೆ SSLC ಇರಬೇಕಾಗತ್ತೆ, ಅದರ ಜೊತೆ DL ಇರಬೇಕಾಗತ್ತೆ. ಇಲ್ಲಿ ನೋಡ್ಬೋದಾಗಿರುತ್ತೆ, SSLC ಇರಬೇಕು, ಅದರ ಜೊತೆ ಭಾರೀ ವಾಹನ ಚಾಲನ ಇರಬೇಕಾಗಿರುತ್ತೆ. ಮೀನ್ಸ್ SSLC ಪ್ಲಸ್ DL ಇರಬೇಕಾಗತ್ತೆ, ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಚಾಲಕ ತಂತ್ರಜ್ಞಾನ ಏನಿರಬೇಕಾಗತ್ತೆ ಅಂದರೆ SSLC ಇರಬೇಕಾಗತ್ತೆ, ಮತ್ತು ITI ಇರಬೇಕಾಗತ್ತೆ, ಮತ್ತು ಭಾರೀ ವಾಹನ ಚಾಲನಾ ಪರವಾನಗಿ ಇರಬೇಕಾಗತ್ತೆ. ಮುಖ್ಯವಾಗಿ SSLC ಇರಬೇಕು, ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಪ್ಲಸ್ ITI ಆಗಿರಬೇಕಾಗತ್ತೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಚಾಲಕ ತಂತ್ರಜ್ಞಗೆ ಸಂಬಂಧಪಟ್ಟಿರುತ್ತೆ. ಸೊ ಇಲ್ಲಿ ಅಗ್ನಿಶಾಮಕಗೆ SSLC, ಅಗ್ನಿಶಾಮಕ ಚಾಲಕಗೆ SSLC ಜೊತೆಯಲ್ಲಿ DL ಇರಬೇಕಾಗತ್ತೆ, ಚಾಲಕ ತಂತ್ರಜ್ಞಗೆ SSLC ಜೊತೆ DL ಜೊತೆ ITI ಇರಬೇಕಾಗತ್ತೆ. ಸೊ ಎಷ್ಟು ಹುದ್ದೆಗಳು? ಸೊ ನೋಡ್ಬೋದಾಗಿರುತ್ತೆ, ಇಲ್ಲಿ
ಅಗ್ನಿಶಾಮಕ ಚಾಲಕ ಅವರಿಗೆ 44,425 ರೂಪಾಯಿ ಸ್ಟಾರ್ಟ್ ಆಗಿ 83,700 ರೂಪಾಯಿವರೆಗೂ ಸ್ಯಾಲ್ರಿ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲೂ ನೋಡ್ಬೋದಾಗುತ್ತೆ 44,000 ತಂತ್ರಜ್ಞಗೆ ಸೇಮ್ ಏನಿದೆ ಅಗ್ನಿಶಾಮಕ ಚಾಲಕಗೆ ಏನು ಸ್ಯಾಲ್ರಿ ಬರುತ್ತೆ ಸೇಮ್ ಚಾಲಕ ತಂತ್ರಜ್ಞಗೂ ಅಷ್ಟೇ ಸ್ಯಾಲ್ರಿ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ನೋಡಿ ಸೇಮ್ ಇದೆಲ್ಲ ಫೈನ್. ಅಗ್ನಿಶಾಮಕ ಚಾಲಕ ಅವರಿಗೆ ವೇತನ ಶ್ರೇಣಿ ಎಷ್ಟಿದೆ 44,425. ಸೊ ಇಲ್ಲಿ ಮಂಜೂರಾತಿ ಆದಂತಹ ಉದ್ಯೋಗಿಗಳ ಸಂಖ್ಯೆ, ಆದರೆ ಆ ಉದ್ಯೋಗಿಗಳು ಭರ್ತಿಯಾದ ಹುದ್ದೆ 2022ರಲ್ಲಿ ಇದೇ ನೇಮಕಾತಿ ನಡೆಯುತ್ತೆ, ಅಲ್ಲಿ ಉದ್ಯೋಗ ಭರ್ತಿಯಾಗಿದೆ. ಸೊ ಪ್ರೆಸೆಂಟ್ ಇವಾಗ ನಮಗೆ ಖಾಲಿ ಇರುವಂತಹ ಹುದ್ದೆಗಳು ಕೇರ್ಫುಲಿ ನೋಡಿ. ಅಗ್ನಿಶಾಮಕ ಚಾಲಕಗೆ 294 ಹುದ್ದೆಗಳು ಖಾಲಿಯಾಗಿದೆ. ಸೊ ಅಗ್ನಿಶಾಮಕ ಚಾಲಕಗೆ SSLC ಆಗಿರಬೇಕು ಪ್ಲಸ್ DL ಇರಬೇಕಾಗತ್ತೆ. ಫೈನ್. ಸೊ ನೆಕ್ಸ್ಟ್ ನೋಡಿ, ಚಾಲಕ ತಂತ್ರಜ್ಞಗೆ 32 ಹುದ್ದೆಗಳು ಖಾಲಿ ಇದೆ. ಸೊ ಇಲ್ಲಿ ಇವ್ರಿಗೆ ಏನಾಗಿರಬೇಕಾಗತ್ತೆ SSLC ಆಗಿರಬೇಕು ಪ್ಲಸ್ DL ಇರಬೇಕು ಪ್ಲಸ್ ITI ಆಗಿರಬೇಕಾಗತ್ತೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡುವಂತಹ ಅಭ್ಯರ್ಥಿಗಳು. ಸೊ ಕೊನೆಯದಾಗಿ ನೋಡಿ, ಅಗ್ನಿಶಾಮಕಗೆ ಎಷ್ಟು ಖಾಲಿ ಹುದ್ದೆಗಳು ಎಷ್ಟಿದೆ 1,502 ಹುದ್ದೆಗಳು ಖಾಲಿ ಇದೆ. 1502 ಹುದ್ದೆಗಳು ಖಾಲಿ ಇದೆ. ಇದರ ವಿದ್ಯಾರ್ಹತೆ ಎಷ್ಟು? ಜಸ್ಟ್ SSLC ಪಾಸ್ ಆಗಿದ್ದರೆ ನಾವೆಲ್ಲರೂ ಸಹ 1,502 ಹುದ್ದೆಗಳಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಷ್ಟು ಟೋಟಲ್ ಎಷ್ಟಾಗಿದೆ ನಮ್ಮ ನೋಟಿಫಿಕೇಷನಲ್ಲಿ 1,828 ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆಯೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ ಒಟ್ಟು 1,828 ಹುದ್ದೆಗಳು. ಸೊ ಇಷ್ಟು ಏನಾಗಿರುತ್ತೆ, ಸೊ ಈ ಇಲಾಖೆಯಿಂದ ಬಂದಂತಹ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಸೊ ಇಲ್ಲಿ ಡಿಜಿಟಲ್ ಸೈನ್ಡ್ ಬೈ ಶಿವಶಂಕರ್ ಸರ್ ಅವರು ಏನು ಮಾಡಿದ್ದಾರೆ, ಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ, ಇದು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಬರುವಂತಹ ಒಂದು ನೇಮಕಾತಿ ಪ್ರಕ್ರಿಯೆ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಏನು ವಿದ್ಯಾರ್ಹತೆ ಇದೆ ಆ ಎಲ್ಲರೂ ಸಹ ಈ ಉದ್ಯೋಗಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.